ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ. ನಗರದಲ್ಲಿ ನಾಯಿಗಳ ಹಾವಳಿಯ ಜೊತೆಗೆ ಬಿಡಾಡಿ ದನಗಳು ಹಾಗೂ ಕುದುರೆಗಳ ಸಂತತಿಯು ಹೆಚ್ಚಾಗಿ ಎಲ್ಲೆಂದರಲ್ಲಿ ಅಡ್ಡಾಡುತ್ತಿವೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ಕೆಲವು ಬಡಾವಣೆಗಳಲ್ಲಂತೂ ನಾಯಿಗಳ ಕಾಟ ಹೇಳತೀರದಾಗಿದೆ. ಪ್ರಯಾಣಿಕರು ಓಡಾಡದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೈಕ್ನಲ್ಲಿ ಹೋಗುವಂತವರಿಗೂ ಪ್ರಾಣ ಭಯ ಅತಿ ಹೆಚ್ಚಾಗಿ ಕಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಹಾಗೂ ನಗರಕ್ಕೆ ಸಂಬಂಧಪಟ್ಟಂತಹ ಪೌರಾಯುಕ್ತರಾಗಲಿ, ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳಾಗಲಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ, ತಹಸೀಲ್ದಾರ್ ಆಗಲಿ ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ. ಶ್ವಾನ ಎಂದಾಕ್ಷಣಕ್ಕೆ ಪ್ರಾಣಿ ದಯೆ ಸಂಘದವರು ನಮಗೆ ಚೀಮಾರಿ ಹಾಕುತ್ತಾರೆ ಎಂಬ ಒಂದು ನೆಪವನ್ನ ಇಟ್ಟುಕೊಂಡು ನಾಯಿಗಳ ಸಂತತಿ ಹೆಚ್ಚಾಗಿ ಬೆಳೆಯಲು ಕಾರಣರಾಗಿದ್ದಾರೆ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಗೌರ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಪ್ರಿಯ ವೀಕ್ಷಕರೇ, ಎಲ್ಲೆಂದರಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ. ಇತ್ತೀಚೆಗಂತೂ ಹಸುಗೂಸುಗಳು ಮತ್ತು ವೃದ್ಧರು ಬೀದಿಯಲ್ಲಿ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚನ್ನಪಟ್ಟಣ ನಗರದ ಸಾತನೂರು ಸರ್ಕಲ್ ನಿಂದ ಹಿಡಿದು ಎಲ್ಲೆಲ್ಲಿ ಕೋಳಿ ಅಂಗಡಿ ಮತ್ತು ಮಾಂಸದ ಅಂಗಡಿಗಳಿವೆ ಹಾಗೂ ಎಲ್ಲೆಲ್ಲಿ ಖಾಲಿ ಸೈಟುಗಳಿವೆ ಅಲ್ಲೆಲ್ಲವೂ ಸಹ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಇತ್ತೀಚೆಗೆ ಒಂದು ಟ್ರೆಂಡ್ ಸಹ ಶುರುವಾಗಿದೆ. ಹಲವಾರು ವಾಕಿಂಗ್ ಹೋಗುವಂತವರು ನಾವೇನು ಮಹಾನ್ ಸಾಧನೆ ಮಾಡುತ್ತಿದ್ದೇವೆ, ನಾವು ಮಹಾನ್ ದಾನ ಮಾಡುತ್ತಿದ್ದೇವೆ ಎಂಬ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳಿಗೆ ವಿವಿಧ ರೀತಿಯ ತಿಂಡಿಗಳನ್ನ ಮುಂಜಾನೆ ಹಾಗೂ ಸಂಜೆಯ ವೇಳೆ ಹಾಕುವುದರಿಂದಲೂ ಸಹ ನಾಯಿಗಳು ರಸ್ತೆಯಲ್ಲಿ ಹೆಚ್ಚಾಗಿ ಅಡ್ಡಾಡುತ್ತಿವೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಯಾವ ಪಾಪ ಪ್ರಜ್ಞೆಯೂ ಕಾಡುತ್ತಿಲ್ಲ. ಕಾರಣ ಏನೆಂದ್ರೆ ನಾವೇನು ಮಹಾನ್ ದಾನ ಮಾಡುತ್ತಿದ್ದೇವೆ, ಬೀದಿ ನಾಯಿಗಳನ್ನು ಸಾಕುತ್ತಿದ್ದೇವೆ ಎನ್ನುತ್ತಿದ್ದಾರೆ ವಿನಃ ಅವರು ಸ್ವಂತ ತಮ್ಮ ಮನೆಯ ಬಳಿ ಅವುಗಳನ್ನು ಕರೆದುಕೊಂಡು ಹೋಗುತ್ತಿಲ್ಲ, ಅಲ್ಲಿ ತಿಂಡಿಯನ್ನು ಹಾಕುತ್ತಿಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಯಾಕೆ ಹಾಕುತ್ತಾರೆ? ರಸ್ತೆಗಳಲ್ಲಿ ಯಾಕೆ ಈ ರೀತಿ ಕೆಲಸವನ್ನು ಮಾಡುತ್ತಾರೆ? ಇದಕ್ಕೆ ಅಂತಲೇ ಹಲವಾರು ಇಲಾಖೆಗಳಿದ್ದು ಈ ಇಲಾಖೆಗಳು ಯಾಕೆ ಇನ್ನೂ ಎಚ್ಚೆತ್ತುಕೊಳ್ಳುತ್ತಿಲ್ಲ? ನಗರಸಭೆಗೆ ಸಂಬಂಧಪಟ್ಟಂತಹ ಪೌರಾಯುಕ್ತರು ಯಾಕೆ ಇವರ ವಿರುದ್ಧ ಹಾಗೂ ನಾಯಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ? ನಾಯಿಗಳ ವಿರುದ್ಧ ಕ್ರಮ ಎಂದಾಕ್ಷಣಕ್ಕೆ ಅವನ್ನು ಕೊಲ್ಲಬೇಕೆಂಬ ಒಂದು ಯಾವುದೇ ನಿರ್ಧಾರವೇ ಅಲ್ಲ ಅದು. ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮೂಲಕ ಅವುಗಳ ಸಂತತಿಯನ್ನು ಕಡಿಮೆ ಮಾಡಬೇಕಾಗಿದೆ. ಇದರ ಜೊತೆಗೆ ಪ್ರಾಣಿ ದಯಾ ಸಂಘದವರಿಗೆ ಮಾತನಾಡಿ ಇಷ್ಟೊಂದು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಹಾಗೂ ಮಾನವರಿಗೆ ಹಾಗೂ ಇನ್ನಿತರ ಪ್ರಾಣಿಗಳಿಗೆ ಕಚ್ಚಿ ಗಾಯಗೊಳಿಸುವ, ಪ್ರಾಣ ತೆಗೆಯುವಂತಹ ಇವುಗಳ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬಹುದಾಗಿದೆ ಎಂಬುದನ್ನು ಸಹ ಯೋಚಿಸಬೇಕಾಗಿದೆ. ಇತ್ತೀಚೆಗೆ ಚನ್ನಪಟ್ಟಣ ನಗರ ಹಾಗೂ ರಾಮನಗರದಲ್ಲೂ ಸಹ ಹಲವಾರು ಬೀದಿ ನಾಯಿಗಳು ಸಣ್ಣ ಮಕ್ಕಳನ್ನು ಕಚ್ಚಿ ಗಾಯಗೊಳಿಸಿರುವ ಘಟನೆ ಕೇವಲ ವಾರದಿಂದ ಈಚೆಗೆ 3 ಪ್ರಕರಣಗಳು ದಾಖಲಾಗಿವೆ. ಇಂತಹ ಸಂದರ್ಭದಲ್ಲಿ ಚನ್ನಪಟ್ಟಣ, ರಾಮನಗರ ಪ್ರಾಧಿಕಾರಗಳಿರಬಹುದು. ಆ ಪ್ರಾಧಿಕಾರಗಳನ್ನ ನಾವು ಯಾಕಪ್ಪ ತಗೊಳ್ತೀವಿ ಅಂತ ಅಂದ್ರೆ, ಪ್ರಾಧಿಕಾರಗಳಲ್ಲಿ ಬಹುತೇಕ ಖಾಲಿ ನಿವೇಶನಗಳೇ ಇರುವುದರಿಂದ ಅತಿ ಹೆಚ್ಚಾಗಿ ಕೋಳಿ ತ್ಯಾಜ್ಯವನ್ನು ಅಲ್ಲಲ್ಲೇ ಸುರಿಯುವುದರಿಂದಲೂ ನಾಯಿಗಳು ಹೆಚ್ಚಾಗಿವೆ. ಚನ್ನಪಟ್ಟಣ ನಗರ ಸಾತನೂರು ರಸ್ತೆ ಒಂದರಲ್ಲಿಯೇ ಕಳೆದ 1 ತಿಂಗಳಿಂದ 10ಕ್ಕೂ ಹೆಚ್ಚು ಪ್ರಕರಣಗಳು ಅಪಘಾತಕ್ಕೀಡಾಗಿರುವುದು ಈ ಬೀದಿ ನಾಯಿಗಳಿಂದಲೇ ಎಂಬುದು ಸಹ ಸಾಬೀತಾಗಿದೆ. ಅವುಗಳನ್ನು ನೀವು ಯಾವುದೇ ರೀತಿಯ CCTVಯಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಪ್ರಯಾಣಿಕರನ್ನ ಕೇಳಿದರೂ ಸಹ ಅರ್ಥವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಅತಿ ಶೀಘ್ರವಾಗಿ ಚನ್ನಪಟ್ಟಣ ಮತ್ತು ರಾಮನಗರದ ಪ್ರಾಧಿಕಾರದವರು ಖಾಲಿ ನಿವೇಶನಗಳಲ್ಲಿ ಸುರಿಯುವಂತಹ ಕೋಳಿ ತ್ಯಾಜ್ಯವನ್ನು ಸುರಿಯುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ನಗರಸಭೆಯವರು ಸಹ ಎಲ್ಲೆಲ್ಲಿ ತ್ಯಾಜ್ಯವನ್ನು ಸುರಿಯುತ್ತಾರೆ, ಕೆರೆ ಕಟ್ಟೆಗಳ ಬಳಿ, ರಸ್ತೆ ಬದಿಗಳಲ್ಲಿ ಕೋಳಿ ತ್ಯಾಜ್ಯವನ್ನು ಸುರಿಯುತ್ತಿರುವುದರಿಂದ ಅತಿ ಹೆಚ್ಚು ನಾಯಿಗಳು ಅಲ್ಲಿ ಬಿಡುಬಿಟ್ಟಿವೆ. ಇನ್ನೊಂದಷ್ಟು ನಾಯಿಗಳು ಎಲ್ಲೆಲ್ಲಿ ಮಾಂಸದ ಅಂಗಡಿ, ಕೋಳಿ ಅಂಗಡಿಗಳಿವೆಯೋ ಅಲ್ಲೆಲ್ಲವೂ ಸಹ ಸುತ್ತುತ್ತಲೇ ಇರುತ್ತವೆ. ಇದರಿಂದ ಪ್ರಯಾಣಿಕರಿಗೆ ಹಾಗೂ ಸಾಮಾನ್ಯವಾಗಿ ಪ್ರತಿನಿತ್ಯವೂ ನಡೆದಾಡಿಕೊಂಡು ಹೋಗುವವರಿಗೆ ಹಾಗೂ ವಾಕಿಂಗ್ ವೇಳೆ ಹೋಗುವಂತಹ ಜನರಿಗೂ ಸಹ ನಾಯಿಗಳ ಕಾಟ ತಪ್ಪಿದ್ದಲ್ಲ. ಇವುಗಳ ಜೊತೆಗೆ ನಗರದಾದ್ಯಂತ ಬಿಡಾಡಿ ದನಗಳು ಸಹ ಎಲ್ಲಿ ಬೇಕೆಂದರಲ್ಲಿ ಮಲಗಿರುತ್ತವೆ. ಅವುಗಳಿಗೆ ವಾರಸುದಾರರಿದ್ದರೂ ಸಹ ಮೇಯ್ದುಕೊಂಡು ಅವು ಮನೆಗೆ ಹೋಗಿ ಅವರಿಗೆ ಅಮೃತವನ್ನು ನೀಡುತ್ತವೆ ವಿನಃ ಆದರೆ ಸಾರ್ವಜನಿಕರಿಗೆ ಹಾಗೂ ಪ್ರಯಾಣಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತವೆ. ಇನ್ನೊಂದಷ್ಟು ಕುದುರೆಗಳು ಸಹ ಎಲ್ಲಿ ಬೇಕೆಂದರಲ್ಲಿ ಅಡ್ಡಾಡುತ್ತಿವೆ. ಆ ಕುದುರೆಗಳಿಗೂ ಸಹ ವಾರಸುದಾರರಿದ್ದರೂ ಅವನ್ನು ಸಹ ಬಿಡಾಡಿ ಕುದುರೆಗಳಂತೆ ಬಿಟ್ಟಿರುವುದರಿಂದ ಪ್ರಯಾಣಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳು, ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ಸಾರ್ವಜನಿಕರಿಗೆ, ವಿಶೇಷವಾಗಿ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಬೀದಿ ನಾಯಿಗಳು, ಬೀದಿ ಬಿಡಾಡಿ ಹಸುಗಳು ಹಾಗೂ ಕುದುರೆಗಳಿಂದ ಮುಕ್ತಿಯನ್ನು ಒದಗಿಸಬೇಕಾಗಿದೆ. ಇಲ್ಲವಾದರೆ ಮುಂದೊಂದು ದಿನ ಇದೇ ಸಾರ್ವಜನಿಕರು ತಮ್ಮ ಇಲಾಖೆ ಮುಂದೆ ಬೃಹತ್ ಧರಣಿಯನ್ನ ಅಥವಾ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಹಲವಾರು ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ಆತ್ಮೀಯ ವೀಕ್ಷಕರೇ, ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.